ಅಲ್ಲಿನೂ ದುಡ್ದಾವಾಗ್ಲೂ ಅವರಿಗೆ ನಾನು ಒಂದು 50,000 ರೂಪಾಯಿ ಕೇಳಿದ್ರು. ಅವಾಗ್ಲೂ ಆ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ್ಲೂ ನಾನು 50,000 ರೂಪಾಯಿ ತೆಗೆದು ಕೊಟ್ಟಿದ್ದೀನಿ. ಆಮೇಲೆ ನೀವು ಅವ್ರ ಮನೆಗೆ ಹೋಗಿ ಸೇರ್ಕೊಂಡ್ರ ಕೇರ್ ಟೇಕರ್ ಆಗಿ ನಾನು ಕೆಲಸ ಮಾಡಿಲ್ಲ. ಮತ್ತೆ 2007 ಅವರ ಸೊಸೆ ಏನು ಆತ್ಮಹತ್ಯೆ ಮಾಡ್ಕೊಂಡು ವಾಸಂತಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಏನಾಗಿದೆಯೋ ಅದು ನನಗೆ ಗೊತ್ತಿಲ್ಲ. ಮಗನಿಗೆ ಮದುವೆ ಆಗಿ 3 ತಿಂಗಳು, ಅವಳು ಮದುವೆ ಆಗಿ 3 ತಿಂಗಳಲ್ಲಿ ಅವಳು ಕೆಲಸಕ್ಕೆ ಅಂತ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ ಅನ್ನುವ ಮಾಹಿತಿ ಬಂತು. ಅಷ್ಟೊತ್ತಿಗೆ ಇವರು ರಂಗಪ್ರಸಾದನ್ನ ಮಗನನ್ನ ಮತ್ತೆ ಅವರನ್ನ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಲಾಯರ್ ಹೇಳಿಬಿಟ್ಟು ರಾತ್ರಿ 12:30 1 ಗಂಟೆಗೆ ನಾನು ರಾಜರಾಜೇಶ್ವರಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾಗಿದ್ರೆ ಅವರು ನನ್ನ ಮನೆ ಬಾಗಿಲಿಗೆ ಬಂದ್ರು. ಹೀಗೆ ಮನೆ ಕೀ ಕೊಡು, ನಾನು ಆಮೇಲೆ ಎಲ್ಲ ವಿವರಿಸ್ತೀನಿ, ಫಸ್ಟ್ ನೀನು ನನ್ನನ್ನ ಮನೆಗೆ ಕರ್ಕೊಂಡು ಹೋಗಿ ಇದು ಮಾಡು ಅಂತ ಹೇಳಿದ್ರು. ಅಲ್ಲಿಂದ ನನಗೆ ಅವರು ಪರಿಚಯ ಅಂದ್ರೆ ಅವ್ರು ನನ್ನ ಇದಕ್ಕೆ ಬಂದಿರೋದು. ಅವಾಗ ಒಂದು ರಾತ್ರಿ ಬಂದ ಅವಾಗ ಒಬ್ಬ ಮನುಷ್ಯನಿಗೆ ಅವಕಾಶ ಕೊಡಬೇಕಾಗುತ್ತೆ. ಯಾರೇ ಆಗಿದ್ರು ನೀವು ರಂಗಪ್ರಸಾದ್ ಅವ್ರ ಜೊತೆ ಲಿವ್ ಇನ್ ಇದ್ದು ನಿಜ, ಲಿವಿಂಗ್ ಟುಗೆದರ್ ಇದ್ದಿದ್ದು ನಿಜ. ವರ್ಷ ಇದ್ರಿ? ನಾನು 18 ವರ್ಷ ತನಕ ಅವ್ರ ಜೊತೆಗೆ ಇದ್ದೆ. 18 ವರ್ಷ? ಹೌದು. 2005ರಿಂದನಾ? 2007ರಿಂದ 2025 ಈಗ ಅವರು ತೀರೋಗಿದ್ದು. ಹೌದು. ಅಲ್ಲಿ ತನಕ ಜೊತೆಲೇ ಇದ್ರಿ? ಇದ್ದೆ. ಅವಾಗ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ ಮತ್ತೆ ವಾಸಂತಿಯನ್ನ ನಾನು ನೋಡಿಲ್ಲ. ಮತ್ ನೀವು ಅನನ್ಯ ಭಟ್ ಅಂತ ತೋರಿಸಿದ್ದು ವಾಸಂತಿ ಫೋಟೋ ತಾನೆ? ಹೌದು. ಅದು ಎಲ್ಲಿ ಸಿಕ್ತು ನಿಮ್ಗೆ? ಅದು ನಾನು ಒಂದು ಮನೆಯಲ್ಲಿ ಇದ್ ಮಾಡ್ಬೇಕಾಗಿದ್ರೆ ಮೊನ್ನೆ ಒಂದು ಫೋಟೋ ಸಿಕ್ತು, ಅದನ್ನ ನಾನು ತೋರಿಸಿದೆ. ಈ ಫೋಟೋ ಬೇಕು ಅನನ್ಯ ಭಟ್ ಫೋಟೋ ಬೇಕು ಅನ್ನೋದಕ್ಕೆ ಅದನ್ನ ನಾನು ತೋರಿಸಿದೆ. ಈ ಜನರ ಕಾಟ ತಾಳಲಾರದೆ, ಈ ಮೀಡಿಯಾದವರ ಕಾಟ ತಾಳಲಾರದೆ ನಾನು ಒಂದು ಫೋಟೋವನ್ನ ತೋರಿಸಿದೆ. ಸೊ ಅದಕ್ಕೆ ನೀವು ಅನನ್ಯ ಭಟ್ ಅಂತ ಹೇಳಿ ನೀವು ವಾಸಂತಿ ಫೋಟೋ ತೋರಿಸಿದ್ ನಿಜ? ಹೌದು. ನಿಮ್ಮ ಹತ್ರ ವಾಸಂತಿ ಫೋಟೋ ಇತ್ತು? ಹೌದು, ಒಂದು ಫೋಟೋ ಇತ್ತು. ಅದು 10 ಫೋಟೋ ಏನು ಇರ್ಲಿಲ್ಲ, ಒಂದೇ ಫೋಟೋ ಇದ್ದಿದ್ದು. ಅದು ನೀವು ರಂಗಪ್ರಸಾದ್ ಅವ್ರ ಮನೆಯಿಂದ ತಕೊಂಡಿದ್ ಫೋಟೋನಾ? ಅದು ರಂಗಪ್ರಸಾದ್ ಜೊತೆಗೆ ಇದರಲ್ಲಿ ಫೋಟೋ ಇತ್ತು, ವಾಸಂತಿ ಫೋಟೋ ಇತ್ತು. ಅವರ ಪರ್ಸಲ್ಲಿ ಒಂದು ಫೋಟೋ ಇತ್ತು, ರಂಗಪ್ರಸಾದ್ ಪರ್ಸಲ್ಲಿ ಒಂದು ಫೋಟೋ ಇತ್ತು. ರಂಗಪ್ರಸಾದ್ ಅವ್ರ ಫೋಟೋ ಪರ್ಸಲ್ಲಿದ್ದ ವಾಸಂತಿ ಫೋಟೋ ನೀವು ತಗೊಂಡ್ರಿ? ಹೌದು. ಆ ಫೋಟೋದಲ್ಲಿ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿತ್ತು? ಅದು ವಾಸಂತಿ ಅಂತ ನಿಮ್ಗೆ ಗೊತ್ತಿತ್ತು? ವಾಸಂತಿ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಆ ಫೋಟೋ ಇತ್ತು, ಅದನ್ನ ನಾನು ಪ್ಲೇ ಮಾಡಿದೆ. ಅಲ್ಲ, ನೀವು ರಂಗಪ್ರಸಾದ್ ಕೇಳಲಿಲ್ವಾ? ನಾನು ನೋಡೇ ಇಲ್ಲ. ನಾನು ನೋಡಿಲ್ಲ. ನೀವು ರಂಗಪ್ರಸಾದ್ ಅವ್ರು ಕೇಳಲಿಲ್ವಾ ಯಾರು ಈ ಹುಡುಗಿ ಫೋಟೋ ಇಟ್ಕೊಂಡಿದ್ದೀರಾ ನೀವು, ಇವಳು ಯಾರು ಅಂತ ಕೇಳಲಿಲ್ವಾ? ನಾನು ಕೇಳಲಿಲ್ಲ. ಅದು ಮೊನ್ನೆ ಸತ್ತು ಹೋದ ಮೇಲೆ ಒಂದು ಪರ್ಸು ಸಿಕ್ಕಿದೆ ಅವರದ್ದು. ಅವ್ರು ಸತ್ತ ಮೇಲೆ ನೀವು ಪರ್ಸ್ ತಗೊಂಡಿದ್ರಿ, ಅದ್ರಲ್ಲಿ ಫೋಟೋ ಇತ್ತು? ಹೌದು. ಅದು ವಾಸಂತಿ ಅಂತಾನು ನಿಮಗೆ ಗೊತ್ತಿರ್ಲಿಲ್ಲ? ನನಗೆ ಗೊತ್ತಿರಲಿಲ್ಲ. ಆಮೇಲೆ ಹೆಂಗ್ ಗೊತ್ತಾಯ್ತು ವಾಸಂತಿ ಫೋಟೋ? ನನಗೆ ಗೊತ್ತಿಲ್ಲ, ನಾನು ಒಟ್ಟು ಪ್ಲೇ ಮಾಡಿದೆ ಅಷ್ಟೇ. ಸೊ ಇದು ಅನನ್ಯ ಭಟ್ ಅಂತ ಫೋಟೋ ತೋರಿಸಿದ್ರಿ? ಹೌದು. ಈ ಮೀಡಿಯಾದವರ ಕಾಟ ತಾಳಲಾರದು ನಾನು ಕೊಟ್ಟಿರೋದು. ನೀವು ಈಗಾದ್ರೂ ಸತ್ಯ ಹೇಳ್ಬೋದಾಗಿತ್ತಲ್ವಾ? ಮೀಡಿಯಾಗಳ ಕಾಟ ಇತ್ತು ನಿಮಗೆ, ಜನಗೆ ತುಂಬಾ ಅನುಮಾನಗಳಿತ್ತು ನಿಮ್ ಬಗ್ಗೆ. ಅನುಮಾನ ಯಾವ ರೀತಿಯಾದ್ರೂ ಹುಟ್ಟಿಕೊಂಡ್ರು ನಾನಿವಾಗ ಫೇಸ್ ಮಾಡಬೇಕು. ಆ ಹುಡುಗಿಗೆ, ಆ ತಂದೆ ತಾಯಿಗೆ ನ್ಯಾಯ ಒದಗಿಸಿ ಕೊಡ್ಬೇಕು. ಇದನ್ನ ನೀವು 20 ವರ್ಷದಿಂದನೇ ಮಾಡ್ಬೋದಾಗಿತ್ತಲ್ವಾ? ಮಾಡಕ್ಕಾಗ್ಲಿಲ್ಲ ಮೇಡಮ್, ಮಾಡಕ್ಕಾಗ್ಲಿಲ್ಲ. ನನ್ನ ಹತ್ರ ನಾನು ಎಲ್ಲಿ ಕೆಲಸ ಹುಡುಕಿಕೊಂಡು ಹೋಗ್ಲಾ? ನಾನು ಪೊಲೀಸ್ ಸ್ಟೇಷನ್ ಇನ್ನೊಂದು ಕಡೆ ಅಲಿತಾ ಇಲ್ಲ, ಕೋರ್ಟ್ ಕಚೇರಿ. ನನ್ನ ಹತ್ರ ದುಡ್ಡಿಲ್ಲ ಮೇಡಮ್, ನನಗೆ ಯಾರು ಸಹಾಯಕ್ಕೆ ಬಂದಿಲ್ಲ. ಈಗ ನೀವು ರಂಗಪ್ರಸಾದ್ ಅವ್ರ ಜೊತೆಗಿದ್ರು ನಾನೇ ದುಡ್ದು ಅವರನ್ನ ನೋಡ್ಕೊಂಡಿದ್ದೀನಿ. ಈಗ ನೀವು ರಂಗಪ್ರಸಾದ್ ಅವರಿಗೆ ಈ ಕತೆ ಹೇಳಿದ್ರ? ಅನನ್ಯ ಭಟ್ ಕತೆ ಹೇಳಿದ್ರ? ಅವರಿಗೆ ಗೊತ್ತದು. ಅವರು ಏನು ಹೇಳಿಲ್ವಾ? ಬಾ ನಾವು ಪೊಲೀಸ್ ಕಂಪ್ಲೇಂಟ್ ಹೋಗೋದು. ಅವರ ಮಗನಿಗೆ ನ್ಯಾಯ ಸಿಗ್ಲಿಲ್ಲ. ಅವ್ರ ಮಗನಿಗೆ ನ್ಯಾಯ ಸಿಗ್ಲಿಲ್ಲ? ಅವರ ಮಗನಿಗೂ ನ್ಯಾಯ ಸಿಗ್ಲಿಲ್ಲ. ಏನ್ ನ್ಯಾಯ ಸಿಗ್ಬೇಕಿತ್ತು? ವಾಸಂತಿ ಸುಸೈಡ್ ಮಾಡ್ಕೊಂಡಿದ್ದು ತಾನೆ? ಸುಸೈಡ್ ಮಾಡ್ಕೊಂಡಿದ್ರೆ ಇವರನ್ನ ಹುಡುಕಾಡಿ ಅವಳು ಸುಸೈಡ್ ಆಗಿದ್ದಾಳೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಇವರಿಗೆ ಹೆಣವನ್ನೇ ತೋರಿಸ್ಲಿಲ್ಲ ಗಂಡನಿಗೆ. ಆಮೇಲೆ ಶ್ರೀವತ್ಸ ಏನಕ್ಕೆ ಸತ್ತು ಹೋಗ್ಬಿಟ್ರು? ಅವ್ರಿಗೆ ಏನಾಗಿತ್ತು? ಅವರಿಗೆ ಪಾಲಿಮೈಸಿಟಿಸ್ ಕಾಯಿಲೆ ಇತ್ತು. ಈ ಮನೆಯನ್ನ ಮಾರಾಟ ಮಾಡಿದ್ರು ಕೆಂಗೇರಿ. ವಾಸಂತಿ ಯಾಕೆ ಸುಸೈಡ್ ಮಾಡ್ಕೊಂಡ್ರು? ಅದು ನನಗೆ ಗೊತ್ತಿಲ್ಲ. ರಂಗಪ್ರಸಾದ್ ಹೇಳಿಲ್ವಾ? ನನಗೆ ಹೇಳಿಲ್ಲ. ಅವರಿಗೂ ನಿಜಾಂಶ, ಅವರಿಗೂ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಅವರು ಬೇರೆ ಊರಲ್ಲಿ ಇದ್ರಂತೆ, ಅಲ್ಲಿಂದ ಓಡಿ ಬಂದಿದ್ದಾರೆ. ಇವರು ಗಂಡ ಹೆಂಡತಿ ಮಾತ್ರ ಮನೆಯಲ್ಲಿ ಇದ್ರಂತೆ. ಸೊ ನೀವ್ ಯಾವತ್ತೂ ರಂಗಪ್ರಸಾದ್ ಮನೆಯಲ್ಲಿ ವಾಸಂತಿ ಶ್ರೀವತ್ಸ ಅವ್ರನ್ನ ನೋಡಿಲ್ಲ? ಶ್ರೀವತ್ಸನ ನೋಡಿದೀನಿ, ವಾಸಂತಿಯನ್ನ ನೋಡಿಲ್ಲ. ಓಕೆ. ಶ್ರೀವತ್ಸ ಕೇಸ್ ಆಗಿ ಬಂದವಾಗ ನನ್ನ ಮನೆ ಬಾಗಿಲಿಗೆ ಎಲ್ಲಿ ಕಂಬಿಪುರದಲ್ಲಿದ್ನೋ ಆ ಮನೆಗೆ ಅವನು ಬಂದಿದ್ದ. ಅವನನ್ನ ನೋಡ್ಬೇಕಾಗಿದ್ರೆ ಅವನು ಏನು ವಿಕಾರವಾಗಿದ್ದ. ಒಂದು ಹಂತಕ್ಕೆ ನಾನು ನನ್ನ ಮನೆಗೆ ಬಂದ ಮೇಲೆ ಅವನನ್ನ ಎದ್ರೆ ಕೂತ್ಕೊಳ್ಳಕ್ ಆಗ್ತಿರ್ಲಿಲ್ಲ. ಟಾಯ್ಲೆಟ್ಗೆ ಹೋದ್ರೆ ನಾನು ಎಬ್ಬಿಸ್ಕೊಂಡು ಕರ್ಕೊಂಡು ಬರಬೇಕು. ಈಗ ರಂಗಪ್ರಸಾದ್ ಅವ್ರಿಗೆ ಅನನ್ಯ ಭಟ್ ಬಗ್ಗೆ ಎಲ್ಲ ಹೇಳಿದ್ರ? ಈ ತರ ಅನ್ಯಾಯ ಆಯ್ತು ಅವಳಿಗೆ
ಅರವಿಂದ್ ವಿಮಲಾ ಹೌದು, ಕುಟುಂಬಕ್ಕೆ ಅವರಿಗೆ ಗೊತ್ತು. ಅವರು ಸಹಾಯ ಮಾಡ್ಲಿಲ್ಲ ಅವ್ರು ಹೇಗೆ ಸಹಾಯ ಮಾಡ್ತಾರೆ? ಅವರಿಗೆ ತುಂಬಾ ಮನೆಯ ಮಗನನ್ನು ಅವರಿಗೆ ಸಮಸ್ಯೆ ಇತ್ತು. ಸೊ ನೀವು ಬೆಂಗಳೂರಲ್ಲಿ ಕೋರ್ಟಿಗೆ ಹೋಗ್ಬೇಕಾಗಿದ್ರೆ, ಅವರಿಗೆ ಮಗನ ಕೇಸನ್ನ ಮಡಿಕೇರಿ ಕೋರ್ಟಿಗೆ, ವಿರಾಜಪೇಟೆ ಕೋರ್ಟಿಗೆ ಹೋಗ್ಬೇಕಾಗಿದ್ರೆ ಒಂದು ಸ್ವಲ್ಪ ನಾನೇ ದುಡ್ಡು ಕೊಡಬೇಕು, ಇಲ್ಲ ಅವರು ದುಡ್ಡು ಹೊಂದಿಸ್ಕೋಬೇಕು. ನನ್ನ ಕತ್ತಲ್ಲಿರುವ ಚೈನು, ಅವ್ರ ಕತ್ತಲ್ಲಿರುವ ಚೈನು ಎಲ್ಲನೂ ಅಡವಿಟ್ಟು ಈ ಮಗನ ಕೇಸನ್ನ ಇದು ಮಾಡಿದ್ದಾರೆ. ಕೊನೆಗೂ ಆ ಕೇಸು ಇನ್ನು ಮುಗ್ದಿರ್ಲಿಲ್ಲ. ನಾನೇ ಹೋಗಿ ವಿರಾಜಪೇಟೆ ಕೋರ್ಟಿಗೆ ಹೋಗಿ ಅವನದ್ದು ಡೆತ್ ಸರ್ಟಿಫಿಕೇಟ್ ಕೊಟ್ಟು, ಅದನ್ನು ಡೆತ್ ಸರ್ಟಿಫಿಕೇಟ್ ಇವಳು ಕೊಟ್ಟಿರ್ಲಿಲ್ಲ. ಯಾರು? ಈ ಮಗಳು. ಅದನ್ನ ನಾವು 2,000 ರೂಪಾಯಿ ಕೊಟ್ಟು ಆ ಡೆತ್ ಸರ್ಟಿಫಿಕೇಟ್ ಅನ್ನ ಮಾಡಿಕೊಂಡು ಆಮೇಲೆ ನಾನು ಕೋರ್ಟಿಗೆ ಹೋಗಿ ಪ್ರೊಡ್ಯೂಸ್ ಮಾಡಿದೀನಿ. ಸೊ ರಂಗಪ್ರಸಾದ್ ಸಹ ಅನನ್ಯ ಭಟ್ ಮಿಸ್ಸಿಂಗ್ ಬಗ್ಗೆ ದೂರ್ ಕೊಡಬೇಡ ಅಂತ ಹೇಳ್ತಾ ಇದ್ರು. ಅವರು ಸಪೋರ್ಟ್ ಮಾಡ್ಲಿಲ್ಲ ನಿಮಗೆ? ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಮಾಡ್ಬೇಕು ಮೇಡಮ್? ಅವ್ರು ಹೇಗೆ ಮಾಡ್ತಾರೆ? ಅವರದ್ದೇ ಕಷ್ಟ 108 ಇರಬೇಕಾಗಿದ್ರೆ ಯೋಚನೆ ಮಾಡಿ. ಇನ್ನೊಬ್ಬರಿಗೆ ನಾವು ಒಂದು ಇದನ್ನ ನಾವು ಕೊಡಬೇಕಾಗಿದ್ರೆ ಹೇಗೆ ನಾವು ಇದು ಮಾಡಬೇಕು? ಈಗ ನಿಮಗೆ ಅನನ್ಯ ಭಟ್ಟಿಗೆ ನಾನು ನ್ಯಾಯ ದೊರಕಿಸ್ಕೊಡ್ಬೇಕು ಹೌದು ಅಂತ ಯಾವಾಗ ನಿಮ್ಗ ಯೋಚನೆ ಬಂತು? ನನಗೆ ಮೊನ್ನೆ ಇದು ಮಾಡಿದವಾಗ ಈ ಧರ್ಮಸ್ಥಳದ ಈ ಹೋರಾಟಗಳು ನಡೀತಾ ಇತ್ತು. ಈ ಮಹೇಶ್ ಶೆಟ್ಟಿ ತಿಮರೋಡಿ ಇವರೆಲ್ಲ ಒಂದು ಹೋರಾಟ ಮಾಡ್ತಾ ಇದ್ರು. ಆವಾಗ ನನಗೆ ಒಂದು ಇದು ಬಂತು, ಏನೋ ಒಂದು ಇಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ, ಹಾಗಾಗಿ ಇದಕ್ಕೆ ನಾನೇನಾದ್ರೂ ಅಪ್ರೋಚ್ ಮಾಡಿದ್ರೆ ಒಂದು ಒಳ್ಳೇದಾಗ್ಬೋದು ಅನ್ನುವಂತ ಒಂದು ಮನಸ್ಸು ಯೋಚನೆ ಬಂತು. ಆ ಒಂದು ಧೈರ್ಯದಿಂದ ನಾನು ಮೊನ್ನೆ ಈ ಅನಾಮಿಕ ಬಂದು ಈ ಡೆಡ್ ಬಾಡಿಯನ್ನ ಹೂತಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಆ ಒಂದು ವಿಚಾರದಲ್ಲಿ ನಾನು ಈ ವಿಚಾರವನ್ನ ನಾನು ಹೋಗಿ ನಾನು ಮಾಧ್ಯಮದ ಮುಂದೆ ಹೇಳಿರೋದು. SP ಆಫೀಸಿಗೆ ನನ್ನ ಇದು ಮಗಳು ಅಂತ ನಾನು ಇದು ಮಾಡಿ ದೂರು ಕೊಟ್ಟಿರೋದು. ಯಾಕೆಂತ ಹೇಳಿದ್ರೆ ಇದಕ್ಕೂ ನಾನು ಹೇಳ್ತಾ ಇದ್ದೀನಿ, ಈ ದೂರು ಕೊಡಕ್ಕೆ, ಈ ದೂರನ್ನ ಕೊಟ್ಟಾವಾಗಲೇ ಎಷ್ಟೊಂದು ಜನ ನನ್ನನ್ನ ಹುಡುಕಿಕೊಂಡು ಇಲ್ಲಿ ಇದು ಮಾಡ್ಕೊಂಡು ಪ್ರಪಕಂಡ ಮಾಡಿದ್ರಲ್ವಾ. ಯಾರು ಮಾಡಿದ್ರು? ಚಾನಲ್ನವನು, ವಸಂತ ಗಿಳಿಯಾರು, ಆಮೇಲೆ ಕಿರಿಕ್ ಕೀರ್ತಿ, ಮಹಾಬಲೇಶ್ವರ ಮಧ್ಯಸ್ಥ. ಈಗ ನೀವು ದೂರ್ ಕೊಡಕ್ ಹೋಗ್ತೀರಾ, ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ದು ಕಂಪ್ಲೇಂಟ್ ಕೊಡಕ್ಕೆ? ನನಗೆ ಹೆಲ್ಪ್ ಮಾಡಿದ್ದು, ಕಂಪ್ಲೇಂಟ್ ಕೊಡಕ್ಕೆ ಹೆಲ್ಪ್ ಮಾಡಿ ನಾನು ಲಾಯರ್ ಅನ್ನ ಅಪ್ರೋಚ್ ಮಾಡಿ. ಯಾವ ಲಾಯರ್ನ? ಮಂಜುನಾಥ್. ನೀವೇ ಅಪ್ರೋಚ್ ಮಾಡಿ ಸಿಕ್ಕಿದ್ರ ಅವ್ರು ನಿಮಗೆ? ನನ್ನ ಫ್ರೆಂಡ್ ಮೂಲಕ. ಯಾವ ಫ್ರೆಂಡ್? ಬೆಂಗಳೂರಲ್ಲೇ ಮಂಜುನಾಥ್ ಸಿಕ್ಕಿದ್ರು. ಹೌದು. ಅವರೇ ನಿಮ್ಮನ್ನೆಲ್ಲ ಇದ್ ಮಾಡಿದ್ದ? ಹೌದು. ದೂರ್ ಕೊಡಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಅವರೇ. ಈಗ ನೀವು ಹೇಳಿದ್ರಿ ನಾನು ಮಹೇಶ್ ತಿಮರೋಡಿ ಅವ್ರದೆಲ್ಲ ನೋಡಿ, ಅವ್ರ ಪ್ರತಿಭಟನೆಗಳನ್ನ ನೋಡಿ ನನಗೂ ನ್ಯಾಯ ಸಿಗುತ್ತೆ ಅನ್ಕೊಂಡ್ ಬಂದೆ ಅಂತ. ಮಹೇಶ್ ತಿಮರೋಡಿ ಅವ್ರನ್ನ ಯಾವತ್ತಾದ್ರೂ ಮೀಟ್ ಮಾಡಿದ್ರಾ ನೀವು? ನಾನು ಇತ್ತೀಚೆಗೆ ನಾನು ಮೊನ್ನೆ ಈ ಇದೆಲ್ಲ ಕೇಸ್ಗಳೆಲ್ಲ ಇದೆಲ್ಲ ಆಯ್ತಲ್ವಾ, ಆವಾಗ ನಾನು ಅವರ ಮನೆಗೆ ಹೋಗಿದ್ದೆ. ಎಲ್ಲಿ? ಮಂಗಳೂರಲ್ಲಿ? ಮಂಗಳೂರು ಉಜಿರೆಯಲ್ಲಿ ಮಹೇಶ್ ತಿಮರೋಡಿ ಮನೆಗೆ ಹೋಗಿದ್ರಿ? ಹೌದು. ನನಗೆ ಒಂದ್ ಸ್ವಲ್ಪ ಇದರಿಂದ ನಾನು ಸೇಫ್ ಗಾರ್ಡ್ ಬೇಕಾಗಿತ್ತು ಅಂತ ನಾನು ಅವರ ಮನೆಗೆ ಹೋಗಿದ್ದೆ. ಅವ್ರ 4 ದಿನ ಇದ್ದೆ ಅವರ ಮನೆಯಲ್ಲಿ. ಅವಾಗ ಏನು ಹೇಳಿದ್ರು ಅವ್ರು ಈ ಕೇಸ್ ಬಗ್ಗೆ? ಅನನ್ಯ ಭಟ್ ಅವಾಗ್ಲೇ ಹೇಳಿದ್ರು ಇದು ಮಾಡಿದವಾಗ. ಅವರು ಫೋನಿಗೆ ಸಿಕ್ತಿರ್ಲಿಲ್ಲ ಮೇಡಮ್, ಯಾರು ಫೋನಿಗೆ ಸಿಕ್ತಿರ್ಲಿಲ್ಲ. ಯಾಕೆ? ಎದುರಿಗೆ ಹೋಗಿ ಮೀಟ್ ಮಾಡ್ಬೇಕಿತ್ತ ನೀವು ಅವರನ್ನ? ಎದುರುಗಡೆ ಹೋಗಿ ಮೀಟ್ ಮಾಡಬೇಕಾಗಿತ್ತು. ಅವರು ಯಾರು ಫೋನ್ ಎತ್ತುತ್ತಾ ಇರ್ಲಿಲ್ಲ. ನೀವು ಹೋದ್ರಿ ಅವ್ರನ್ನ ಹುಡ್ಕೊಂಡು? ಹೌದು. ಏನ್ ಹೇಳಿದ್ರು ಅವರು ತಿಮರೋಡಿ ಅವರು? ಆಯ್ತು, ನೀವು SIT ಇದು ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. SP ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡಿ, ನಿಮ್ದೇನಿದೆ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಮೊನ್ನೆನೂ ನಾನು ಹೊರಗಡೆ ಬಂದಿದ್ದೀನಿ, ಅವ್ರ ಮನೆಯಿಂದ ಬಂದಿದ್ದೀನಿ. ನೀನು ರೀಚ್ ಆಗಿದ್ಯಾ, ಏನಾಗಿದ್ಯಾ ಅಂತಾನು ಒಂದು ಮಾತು ಕೇಳಲಿಲ್ಲ ಯಾರು. ಗಿರೀಶ್ ಮಟ್ಟಣ್ಣ ಆಗಿರ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಲಿ, ಯಾರು ಕೇಳಲಿಲ್ಲ. ಇವಾಗ ಎಲ್ಲರೂ ಫೋನ್ ಅನ್ನ ಆಫ್ ಮಾಡ್ಕೊಂಡು ಫೋನಿಗೆ ಯಾರು ಆನ್ಸರ್ ಕೊಡ್ತಾ ಇಲ್ಲ. ಈಗ ಒಂದು ಆರೋಪ ಇದೆ, ನೀವು ಅನನ್ಯ ಬಿಟ್ ಮಿಸ್ಸಿಂಗ್ ಕೇಸ್ ಕೊಡೋದಿಕ್ಕೆ ಅಥವಾ ನೀವು ಈ ತರ ಲಾಯರ್ನ ಮೀಟ್ ಮಾಡೋದಿಕ್ಕೆ, SITಗೆ ದೂರ್ ಕೊಡೋಕೆ ನಿಮ್ಮ ಹಿಂದೆ ನಿಂತು ಸಹಾಯ ಮಾಡಿದ್ದು ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಅನ್ನೋ ಆರೋಪ ಇದೆ. ನಿಜನಾ? ಅವರೇ ನಿಮ್ಮನ್ನ ಹೇಳಿ ಕಂಪ್ಲೇಂಟ್ ಕೊಡಿ, ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ? ಆ ರೀತಿ ಎಲ್ಲೂ ಹೇಳಲಿಲ್ಲ. ಮತ್ತೆ ನಾನು ಅವರನ್ನ ಸಹಾಯ ಕೇಳ್ಕೊಂಡು ಹೋಗಿ. ನೀವೇ ಹೋಗಿದ್ದು ಸಹಾಯ ಕೇಳ್ಕೊಂಡು? ಹೋಗಿರೋದು. ಅವ್ರು ಸಹಾಯ ಮಾಡ್ತೀವಿ ಅಂದ್ರ? ಆಯ್ತು, ನೀವು ಹೋಗಿ SP ಏನೇನ್ ಸಹಾಯ ಮಾಡಿದ್ರು ಅವ್ರು ನಿಮ್ಗೆ? ಏನೇನು ಸಹಾಯ ಮಾಡಿಲ್ಲ. ಏನು ಮಾಡ್ಲಿಲ್ಲ ಅವರು? ಏನು ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಲಾಯರ್ ಅನ್ನ ಕನ್ಸಲ್ಟ್ ಮಾಡ್ಕೊಂಡು ನಿಮ್ದೇನಿದೆ. ಯಾವ ಲಾಯರ್ ಹತ್ರ ಹೋದ್ರಿ ನೀವು? ಅದೇ ಮಂಜುನಾಥ್ ಅವರೊಬ್ರೆ, ಇನ್ ಬೇರೆ ಯಾವ ಲಾಯರ್? ಯಾವ ಲಾಯರ್ ಅನ್ನ ನಾನು ಮೀಟ್ ಮಾಡಿಲ್ಲ. ನನಗೆ ನನ್ನ ಫ್ರೆಂಡ್ ಹೇಳಿದ್ರು ಹೀಗೆ ಹೋಗಿ ಅಂತ. ಆ ಲಾಯರ್ ಅನ್ನ ನಾನು ಮೀಟ್ ಮಾಡಿದೆ.
ಮೀಟ್ ಮಾಡಿದ ತಕ್ಷಣ ಆಯ್ತು ಕೊಡೋಣ ಅಂತ ಹೇಳಿದ್ರು. ನಾನು ಅವರಿಗೂ ಇದು ಸತ್ಯಾಂಶ ಏನು ಅಂತ ಅವರಿಗೂ ಗೊತ್ತಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಯಾರಿಗೂ ಸತ್ಯಾಂಶ ಗೊತ್ತಿಲ್ಲ. ಅವ್ರ ಹತ್ರನೂ ನೀವು ಈ ಪತ್ರದ ವಿಷಯ ಹೇಳಿಲ್ಲ, ಅನನ್ಯ ನನ್ ಮಗಳಲ್ಲ ಅಂತಾನು ಹೇಳಲಿಲ್ಲ. ಹಾಗೆ ಕತೆ ಕಟ್ಟಿದ್ರಿ ಅನನ್ಯ ನನ್ ಮಗಳು ಅಂತ. ಯಾಕೆಂದ್ರೆ ನಾನು ಇವತ್ತು ಸಂಜೆ ಹೋಗಿ ನಾನು ಇದನ್ನ ನಾನು ಅವರಿಗೆ ನಾನು ಕೊಡಬೇಕು. ಯಾರಿಗೆ? ಲಾಯರಿಗೆ ಕೊಡ್ತೀರಾ ಇದು ಲೆಟರ್? ಈಗ ನೀವು ಇಷ್ಟೆಲ್ಲ ಆದ್ಮೇಲೆ ಅನನ್ಯ ಭಟ್ ಕೇಸು ತುಂಬಾ ಜಟಿಲ ಆಯ್ತು, ಎಲ್ಲಾ ಕಡೆ ಇದೇ ವಿಷಯ ಚರ್ಚೆ ಆಯ್ತು. ಒಬ್ಬ MBBS ವಿದ್ಯಾರ್ಥಿನಿ ಮಿಸ್ಸಿಂಗ್ ಆಗಿದ್ದಾಳೆ, ಅವಳು ಸತ್ತೋಗ್ಬಿಟ್ಟಿದ್ದಾಳೆ, ಅವಳ ಮರ್ಡರ್ ಮಾಡಿದ್ದಾಳೆ ಅನ್ನೋ ನಿಮ್ಮ ಆರೋಪದ ತುಂಬಾ ನಿಮ್ ಬಗ್ಗೆ ಕೆಲವ್ರಿಗೆ ಅನುಕಂಪ ಬಂತು, ತುಂಬಾ ಜನ ನಿಮ್ಮನ್ನ ಸಪೋರ್ಟ್ ಮಾಡಿದ್ರು. ಇವತ್ತು ನೀವು ಹೇಳ್ತಿದ್ದೀರಾ ಅನನ್ಯ ಭಟ್ ನನ್ನ ಮಗಳಲ್ಲ, ಇದೆಲ್ಲ ನಾನು ಕಟ್ಟಿದ ಕಟ್ಟುಕತೆ ಅಂತ. ಹೌದು, ನಾನು ಕಟ್ಟಿರುವ ಕಟ್ಟುಕತೆ. ಯಾಕೆ ಅಂದ್ರೆ ನನ್ನನ್ನ ನಾನು ಸೇಫ್ ಮಾಡ್ಕೊಳಕ್ಕೋಸ್ಕರ ನಾನು ಕಟ್ಟಿರುವ ಕಟ್ಟುಕತೆ. ನನ್ನನ್ನ ಸೇಫ್ ಮಾಡ್ಕೊಳಕ್ಕೋಸ್ಕರ ಈ ಮಾಧ್ಯಮದವರು ಬಂದು ಏನೇನೋ ಇದು ಮಾಡ್ಕೊಂಡು ಹೋಗ್ತಾ ಇದ್ರು ನನ್ನನ್ನ. ನೀವು ಈ ಮಾಧ್ಯಮ ಹೇಳ್ಬಿಡ್ಬೇಕಿತ್ತಲ್ವಾ? ಇದೆಲ್ಲ ಹೇಳಕ್ಕೆ ನನ್ಗೆ ಇಷ್ಟ ಇಲ್ಲ. ಅದನ್ನು ಈ ಕೆಲವು ಮಾಧ್ಯಮದವರು ಇದ್ದಾರೆ. ಈಗ ನಿಮ್ಮ ಈ ಅನನ್ಯ ಭಟ್ ನನ್ನ ಮಗಳಲ್ಲ, ಅನನ್ಯ ಭಟ್ ನನ್ನ ಮಗಳಲ್ಲ, ನನ್ನ ಫ್ರೆಂಡ್ ಆದ ಅರವಿಂದ್ ವಿಮಲಾ ಅವರ ಮಗಳು ಅಂತ ಹೇಳ್ತೀನಿ. ಅದ್ರಲ್ಲಿ ಏನಿದೆ ತಪ್ಪು? ತಪ್ಪೇನಿದೆ? ತಪ್ಪೇನಿಲ್ಲ ಅಲ್ವಾ? ಅವ್ರು ಕೊಟ್ಟಿರೋ ಲೆಟರ್ ಅನ್ನು ನಾನು ಕೊಟ್ಟರೆ ತಪ್ಪೇನಿದೆ? ಅವ್ರು ಏನ್ ಬೇಕು ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ. ನಾನು ಎಲ್ಲಿ ಇದು ಮಾಡಿದ್ದಾರೆ, ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಅದು ಸ್ಥಳವನ್ನು ನಾನು ತೋರಿಸ್ತೀನಿ. ಅದ್ರಲ್ಲಿ ಏನಿದೆ? ಈಗ ಇಷ್ಟು ದಿನ ನೀವು ಹೇಳಿದ್ದು ಅನನ್ಯ ಭಟ್ ನನ್ನ ಮಗಳು MBBS ಓದ್ತಿದ್ಲು ಅಂತ. ಹೌದು, ನಾನು ಹೇಳಿದ್ದೀನಿ. ನಾನು ಒಂದು ಇದನ್ನ ಮಾಡ್ಕೊಳ್ಬೇಕಾಗಿತ್ತು, ನನ್ನ ಸೇಫರ್ ಸೈಡ್ಗೆ ನಾನು ಮಾಡ್ಕೊಳ್ಬೇಕಾಗಿತ್ತು. ಇವಾಗ್ಲೂ ನಿನ್ನೆನೂ ರಾತ್ರಿ ಒಂದು 4-5 ಜನ 10:30 ಗಂಟೆ ರಾತ್ರಿಗೆ ಮನೆ ಬಾಗಿಲು ಬಂದು ಬಡಿದಿದ್ದಾರೆ. ಈಗ ನೀವು ಹೇಳಿದ ಈಗ ನೀವು ಈ ಹೇಳಿದ ಸುಳ್ಳಿಗೆ ಶಿಕ್ಷೆ ಇಲ್ವಾ? ಏನಕ್ಕೆ ಶಿಕ್ಷೆ ಆಗ್ತದೆ? ಅಂದ್ರೆ ನೀವು ನಂಬಿಸಿದ್ರಿ ಅನನ್ಯ ಭಟ್ ನನ್ ಮಗಳು ಅಂತ, ಇಡೀ ರಾಜ್ಯದ ಜನರು ನಿಮ್ ಬಗ್ಗೆ ಅನುಕಂಪ ತೋರಿಸಿದ್ರು. ಶಿಕ್ಷೆ ಯಾಕಾಗುತ್ತೆ? ನಾನು ಸತ್ಯಾಂಶವನ್ನ ನಾನು ಅಲ್ಲಿ ಕೊಡ್ತೀನಲ್ವಾ, ನನ್ಗೆ ಯಾಕೆ ಶಿಕ್ಷೆ ಆಗುತ್ತೆ? ನಾನು ಅಲ್ಲಿ SITಗೆ ಹೋದವಾಗ ನಾನು ಏನ್ ಕೊಡ್ಬೇಕು ನಾನು ಕೊಡ್ತೀನಿ. ಈಗ SITಗೆ ನೀವು ಕೊಟ್ಟಿದ್ದು ಅನನ್ಯ ಭಟ್ ನನ್ ಮಗಳು MBBS ಓದ್ತಾ ಇದ್ಲು ಅಂತ, ಆ ಕೇಸ್ ಏನಾದ್ರು ವಾಪಸ್ ತಗೋತೀರಾ? ಅದನ್ನ ನಾನು ವಾಪಸ್ ತಗೊಂಡು ಇದನ್ನ ಕೊಡ್ತೀನಿ. ಈಗ ಅವ್ರು ತನಿಖೆ ಮಾಡಿ ಅರವಿಂದ್ ವಿಮಲಾನ ಹುಡುಕಕ್ ಹೋದ್ರೆ ಅರವಿಂದ್ ವಿಮಲಾ ಇದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ನನ್ನ ಹತ್ರ ಯಾವ ಸಾಕ್ಷಿ ಇಲ್ಲ ಮೇಡಮ್. ಅವ್ರು ಸತ್ತು ಹೋಗಿದ್ದಾರೆ. ಅವರ ಕುಟುಂಬಸ್ಥರು, ಅವ್ರ ರಿಲೇಟಿವ್ಸ್ ಯಾರು? ಅವರನ್ನು ಯಾರು ಅದನ್ನ ಇದು ಮಾಡ್ಕೊಂಡಿಲ್ಲ ಮೇಡಮ್. ಅವ್ರು ಯಾರು ನಿಮ್ಗೆ ಗೊತ್ತಿಲ್ವಾ? ಅವ್ರು ಯಾರು ನನಗೆ ಗೊತ್ತಿಲ್ಲ. ಅವರು ಒಂದು ಹಳ್ಳಿಯಲ್ಲಿದ್ದವರು, ಹಳ್ಳಿಯಿಂದ ಮ್ಯಾಂಗ್ಳೂರಿಗೆ ಬಂದಿದ್ದಾರೆ. ಈಗ SIT ಕೇಳುತ್ತೆ ಅನನ್ಯ ಭಟ್ ಅರವಿಂದ್ ವಿಮಲಾ ಅವ್ರ ಮಗಳು ಅನ್ನೋದಾದ್ರೆ ಅವರ ದಾಖಲೆ ಕೊಡಿ, ಅವ್ರು ಎಲ್ಲಿದ್ರು? ಅವ್ರ ದಾಖಲೆ ಕೊಡಕ್ಕೆ ನನ್ನ ಹತ್ರ ಏನು ಇಲ್ಲ ಮೇಡಮ್. ಅವ್ರ ದಾಖಲೆ ನಾನು ಹೇಗ್ ಕೊಡ್ಲಿ? ಅವ್ರ ಮನೆ ಇತ್ತು, ಬೇಕಾಗಿದ್ರೆ ಅದು ಸುಟ್ಟು ಹಾಕಿದಾರೆ, ಆ ಜಾಗ ಬೇಕಾಗಿದ್ರೆ ತಗೊಂಡೋಗಿ ತೋರಿಸ್ತೀನಿ. ಕರ್ಕೊಂಡೋಗಿ ತೋರಿಸ್ತೀರಾ? ತೋರಿಸ್ತೀನಿ. ಎಲ್ಲಿ ಪೆಟ್ರೋಲ್ ಹಾಕಿ ಸುಟ್ಕೊಂಡಿದ್ದಾರೆ, ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ ಇಂಥ ಜಾಗದಲ್ಲಿ ಸುಟ್ಟು ಹಾಕಿದ್ದಾರೆ, ಸುಟ್ಟು ಹೋಗಿದ್ದಾರೆ ಅಂತ. ಹಾಗೇನೆ ಅನನ್ಯನ ಎಲ್ಲಿ ಯಾರು ಎಳ್ಕೊಂಡು ಹೋಗಿ ನೀವು ಹೇಳಿದ ರೀತಿ ಅವಳನ್ನ ವಿವಸ್ತ್ರಗಳು ಆ ಜಾಗ ತೋರಿಸ್ತೀರಾ? ನೀವು ನಾನು ತೋರಿಸ್ತೀನಿ. ಅದೆಲ್ಲ ನೆನಪಿದೆಯಾ ನಿಮಗೆ? ಹೌದು. ಆ ಅನನ್ಯ ಅನ್ನೋರ್ ಶವ ಎಲ್ಲಿ ಬಿದ್ದಿತ್ತು ಎಲ್ಲ ತೋರಿಸ್ತೀರಾ? ತೋರಿಸ್ತೀನಿ. ಆ ವ್ಯಕ್ತಿಗಳು ಯಾರಾದ್ರೂ ನೆನಪಿದಾರ? ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿಗಳು ನನಗೆ ನೆನಪಿಲ್ಲ. ಆ ಲೆಟರ್ ಅಲ್ಲಿ ಏನು ಬರ್ದಿದ್ದಾರೆ ಅದು ಮಾತ್ರ ನನಗೆ ಗೊತ್ತಿರೋದು. ಈ ಲೆಟರ್ ಬಂದಿದ್ದು 2003 ಆದ್ರೆ ಇಲ್ಲಿ 2023 ಹಾಕಿರೋದು. ನೀವು ಹಾಕಿದ್ರ? ನಾನು ಇವತ್ತು ಬೆಳಿಗ್ಗೆ ಅದು ಡೇಟ್ ಇದು ಮಾಡಬೇಕಾಗಿತ್ತು, 3 ಅಂತ ಹಾಕ್ಬೇಕಾಗಿತ್ತು. ಅದು ಬೈ ಚಾನ್ಸ್ 3 ಅಂತ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ಅವ್ರು ಕೇಳಿದ್ರೆ ಯಾವ ಇದ್ರಲ್ಲಿ ಬಂದಿದೆ ಅಂತ ಹೇಳುವಾಗ ಅಲ್ಲಿ ಡೇಟ್ ಕೇಳ್ತಾರೆ. ಅಲ್ಲ, ಇದು ಹಂಗಾದ್ರೆ ಒರಿಜಿನಲ್ ಲೆಟರ್ ಅಲ್ವಾ? ಇದು ಒರಿಜಿನಲ್ ಲೆಟರ್. ಆ ಒರಿಜಿನಲ್ ಲೆಟರ್ ಅಲ್ಲಿ ಅವ್ರು ಡೇಟ್ ಹಾಕಿರ್ಲಿಲ್ವಾ? ಅವ್ರು ಹಾಕಿರ್ಲಿಲ್ಲ. ಅವ್ರು ಬರೇ ಆಗಸ್ಟ್ 10 ಅಂತ ಹಾಕಿದ್ದಾರೆ. ಇಲ್ಲೂ ಸಹ ಅವ್ರೇನ್ ಸಹಿ ಏನು ಮಾಡಿಲ್ವಲ್ಲ? ಇಲ್ಲ, ಅದಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ. ಸಹಿ ಮಾಡ್ಲಿಲ್ಲ, ಅವರು ಮಾಡ್ಲಿಲ್ಲ, ಸಹಿ ಮಾಡ್ಲಿಲ್ಲ. ಹೀಗೆ ಲೆಟರ್ ಅಷ್ಟೇ ಕೊಟ್ಟಿರೋದು, ಸಹಿ ಅವರು ಮಾಡ್ಲಿಲ್ಲ. ಅವ್ರಿಗೆ ಏನ್ ಕೊಡ್ಬೇಕೋ, ನನ್ನ ಹತ್ರ ಏನ್ ಇದು ಮಾಡಬೇಕೋ ಅದನ್ನ ಕೊಟ್ಟಿದ್ದಾರೆ. ಇದು ಸತ್ಯ. ಇದನ್ನ ನಾನು ಇಷ್ಟು ವರ್ಷ ಅದನ್ನ ಪೇಪರ್ ಕಟ್ ಮುಟ್ಟಿದ್ರೆ ಹರಿದು ಹೋಗುತ್ತೆ. ಈ ಪತ್ರನ ನೀವು SIT ಕೊಡ್ತೀರಾ? ನಾನು ಕೊಡ್ತೀನಿ. ಈಗ ನೀವು ಇಡೀ SIT ತನಿಖೆಯ ದಿಕ್ಕನ್ನೇ ಬದಲಾಯಿಸ್ಬಿಟ್ರಿ ಇವಾಗ. ಯಾಕಂದ್ರೆ ಅನನ್ಯ ಭಟ್ ಅನ್ನೋದೇ ಇಲ್ಲ, ನನ್ನ ಮಗಳೇ ಅಲ್ಲ ಅನನ್ಯ ಭಟ್. ಅಂದ್ರೆ ಅರವಿಂದ್ ವಿಮಲಾ ಅವ್ರ ಮಗಳು.
ಅದೇ ಅವ್ರು ಬಟ್ಟು ಆದ್ರೆ ನಿಮ್ ಮಗಳಲ್ಲ, ನನ್ನ ಮಗಳಲ್ಲ. ಅಂದ್ರೆ ನನ್ನ ಮಗಳು ಅಂತ ನೀವ್ ಇದುವರೆಗೂ ಹೇಳಿದ್ದೆಲ್ಲ ಕಟ್ಟುಕತೆ. ಹೌದು, ನನ್ನ ಕರುಳಿನ ಕುಡಿ. ಹೌದು. ನಾನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಇವಾಗ್ಲೂ ಹೇಳಿದ್ನಲ್ಲ, ನನ್ನನ್ನ ಇದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೀವು ಅನನ್ಯ ಭಟ್ ಅಂತ ಇಷ್ಟು ಜನ ನಂಬ್ಕೊಂಡ್ಬಿಟ್ಟಿದ್ರು. ಅಯ್ಯೋ ಮೇಡಮ್, ಅನನ್ಯ ಭಟ್, ಸುಜಾತಾ ಭಟ್ ಅಲ್ಲ, ಈಗ ಅವ್ರಿಗೆ ಎಲ್ರಿಗೂ ಶಾಕ್ ಆಗುತ್ತಲ್ವಾ ಜನರಿಗೆ, ಈಗ ಮತ್ತೊಂದ್ ಕತೆ ಹೇಳ್ತಿದ್ದೀರಾ.